ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಶ್ರೀ ಬರ್ಡೇ, ಬಟ್ ಅವ್ರಿಗೆ ಸೆಲೆಬ್ರೇಷನ್ ಇದೆಲ್ಲ ಇಷ್ಟ ಆಗಲ್ಲ, ಜಸ್ಟ್ ಈ ಲೈಕ್ಸ್ ಔಟಿಂಗ್ ಆ ಥರ. ಸೊ ಬೆಳಗ್ಗೆ ನಾವಿದ್ದು ಏನು ರೆಸಾರ್ಟ್ಗೆ ಹೋಗಿ ಬಂದ್ವಿ ಇವತ್ತು, ಆ್ಯಂಡ್ ಲಾಂಗ್ ಲೀವ್ ಇದ್ದಿದ್ದರಿಂದ ನಾವು ಇವತ್ತು ವಾಪಸ್ ಬರಬೇಕಾಯಿತು. ಒಂದು 4 days ಸ್ಟೇ ಆಗಿ ಬಂದಾಯಿತು. ಆ್ಯಂಡ್ ಇವತ್ತೇ ಬರ್ಡೇ ಇರೋದ್ರಿಂದ ಐ ಥಾಟ್ ಸಮಥಿಂಗ್ ಏನಾದರೂ ಮಾಡೋಣ ಅಂತ. ಗೊತ್ತಲ್ಲ ನಿಮಗೆ ನಾವು ಹುಡುಗಿರೆಲ್ಲ ಹೇಗೆ ಅಂತ. ನಾವು ಆಬ್ವಿಯಸ್ಲಿ ನಮ್ಮ ಹಸ್ಬೆಂಡ್ಗಳಿಗೆ ಸರ್ಪ್ರೈಸ್ ಕೊಡಬೇಕಂತ. ಸೊ ಸಿಂಪಲಾಗಿ ನನ್ನ ಹತ್ರ ಇರೋ ಥಿಂಗ್ಸಲ್ಲಿ ಸೆಟಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಇರಿ ಹೇಗೆ ಮಾಡ್ತೀನಿ ಅಂತ, ಆ್ಯಂಡ್ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ. ಆ್ಯಂಡ್ ಐ ನೋ ಲೈಕ್ ಎಕ್ಸ್ಪೆಕ್ಟೇಷನ್ ಎಲ್ಲ ಏನೂ ಇರೋಲ್ಲ, ಬಟ್ ಸ್ಟಿಲ್ ಏನಾಯ್ತಂದರೆ ಇವತ್ತು ರಿಸಲ್ಟಲ್ಲಿ ಚೆಕ್ಔಟ್ ಮಾಡಬೇಕಾದ್ರೆ ಕೇಕ್ ಕೊಟ್ಟಿದ್ರು, ನಾವು ಅದನ್ನು ಕಟ್ಟೆ ಮಾಡಿಲ್ಲ. ಆ್ಯಂಡ್ ಈ ಡೋಂಟ್ ಲೈಕ್ ಅದೆಲ್ಲ ಮಾಡೋಕ್ಕೂ ಕೂಡ ಅವ್ರಿಗೆ ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ನನ್ನ ಖುಷಿಗೆ ಆ್ಯಂಡ್ ಐ ಹೋಪ್ ನಾವು ಆ ಥರ ಮಾಡಿದಾಗ ಅವ್ರಿಗೆ ಕೂಡ ತುಂಬ ಖುಷಿ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಅಂತ ಐ ಥಾಟ್ ಈ ಬ್ಯಾಕ್ಗ್ರೌಂಡಲ್ಲಿ ಒಂದು ಸಿಂಪಲ್ಲಾಗಿ ಮಾಡೋಣ ಅಂತ. ನೋಡೋಣ ನನ್ನ ಕೈಲಿ ಹಿಂಗಾಗುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ, ವರ್ಕ್ ಆಗುತ್ತಾ. ಓಕೆ ವೆಯ್ಟ್, ಬರ್ತೀನಿ ನಾನು. ಆ್ಯಕ್ಚುಲಿ ಈ ಸಮ್ಮರ್ಗೆ ಆ್ಯಂಡ್ ನಂದು ಲೈಕ್ ಔಟಿಂಗ್ ವಿಡಿಯೋ ಮುಂಚೆನೇ ಬಂದಿದ್ರೆ ನೋಡ್ಬೋದು ನೀವು. ಸೊ ಅಲ್ಲಿ ಪ್ರಾಪರ್ ಎ ಸಿ ಫೆಸಿಲಿಟಿ ಇಲ್ಲದೆ ನಮಗೆ ತುಂಬ ಅಂದರೆ ತುಂಬ ಕಷ್ಟ ಆಗೋಯಿತು. ಬಿಕಾಸ್ ನಾವು ಆಲ್ ಟೈಮ್ ಮನೆಲ್ಲ ಎ ಸಿಲೇ ಇರೋದ್ರಿಂದ ಇತ್ತಲ್ವ, ಅದರಿಂದ ಕರೆಂಟ್ ಎಲ್ಲ ಪ್ರಾಪರಾಗಿ ಇದ್ದಾಗೆಲ್ಲ ಹೋಗಿ ಬರೋದು. ಸೊ ಅಷ್ಟು ಪ್ರಾಪರ್ ನಿದ್ದೆ ಆಗಲಿಲ್ಲ ಅಂತ ರೀಚ್ ಆದಾಗ 1 o'clock ಏನೋ ಆಗಿತ್ತು. ಸೊ 1 o'clock ಆದಮೇಲೆ ಬಂದುಬಿಟ್ಟು ಪ್ರಾಪರ್ ನಿದ್ದೆ ಹೊಡೆದಿದ್ದೀವಿ ಸರಿಯಾಗಿ. ಆ್ಯಂಡ್ ಇವಾಗ ಇದ್ದೆ. ಸೊ ಆ್ಯಕ್ಚುಲಿ ಅದರಿಂದ ಸಿಂಪಲಾಗಿ ಮಾಡೋಣ ಅಂತ ಅವ್ರ ಫೇವ್ರೇಟ್ ಏನಿರುತ್ತೋ ಅದನ್ನೆಲ್ಲ ಆರ್ಡ್ರ್ ಮಾಡಿದ್ದೀನಿ ಆಲ್ರೆಡಿ. ಸೊ ಸಿಂಪಲಾಗಿ ಸೆಟಪ್ ಮಾಡ್ತೀನಿ. ಆ್ಯಂಡ್ ಐ ನಾಟ್ ಶೋರ್ ಎಲ್ಲ ಹಸ್ಬೆಂಡ್ ಇದೆ ಸರ್, ಬಿಕಾಸ್ ಲೈಕ್ ನಾವು ಹುಡುಗಿರೆಲ್ಲ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ಬರ್ಡೇ ಅಂತ ಎಲ್ಲ ಅಂತ ಅಂದಾಗ. ಬಟ್ ಈ ಹುಡುಗರು ಯಾಕೆ ಹಿಂಗೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಈ ಥರ ಕ್ಯಾಂಡಲ್ಸ್ ಆ್ಯಕ್ಚುಲಿ ನನಗೆ ಹಿಂಗೆ ಟರ್ನ್ ಮಾಡಿ ಶೂಟ್ ಮಾಡೋದಿಲ್ಲ, ಕ್ಯಾಮ್ರಾದಲ್ಲಿ ಮಾಡ್ತೀನಿ, ಬಟ್ ನಾನು ನೋಡ್ಕೊಂಡು ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ. ಸೊ ಈ ಥರ ಕ್ಯಾಂಡಲ್ಸ್ 3 ಇದೆ ಮಾತ್ರ. ಆ್ಯಕ್ಚುಲಿ ಶ್ರೀ ಶಾಪಿಂಗ್ ವಾಕ್ ಕರ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಸರ್ಪ್ರೈಸ್ ಎಲ್ಲ ಕೊಡೋಕೆ ಆಗೋದೇ ಇಲ್ಲ 100%. ಸ್ಟಾರ್ಟಿಂಗಲ್ಲಿ ನಾನು ಬೈಕ್ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡೆ. ಸಿಂಪಲ್ ಥಿಯರಿ ಹೇಳ್ತೀನಿ, ಬೆಟರ್ ಮೈಕ್ ಹಾಕೊಂಡ್ರೆ ಸರಿಗಿರುತ್ತೆ ಅನ್ಸುತ್ತೆ. 1 ನಿಮಿಷ ಬೈಕ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಏನು ಹೇಳ್ತಿದ್ದೆ ಆಗಲೇ ಅಂದರೆ, ನಾನು ಬೈಕ್ ಗಿಫ್ಟ್ ಕೊಡಬೇಕಂತ ಅಂದ್ಕೊಂಡ್ಬಿಟ್ಟು ಲಾಸ್ಟ್ ಟೈಮ್ ಪ್ಲ್ಯಾನ್ ಮಾಡಿದ್ನ. ಬಾಸ್ಗೆ ಲೈಕ್ ಅದು ಬೇಕಿತ್ತು, ಅಂದರೆ ಬೈಕ್ ತೊಗೊಳ್ಳೇಬೇಕಿತ್ತು ಅನ್ನೋ ಥರ ಪ್ಲ್ಯಾನ್ ಇತ್ತು ಅವ್ರಿಗೆ. ಸೊ ವಿ ಥಾಟ್ ಆಫ್ ಲೈಕ್ ಐ ಪ್ಲ್ಯಾಂಡ್ ಆ್ಯಕ್ಚುಲಿ ಕೊಡೋಣ ಬರ್ಡೇ ಗಿಫ್ಟ್ ಅಂತ. ಬಟ್ ಅವರು ನನಗೆ ಗೊತ್ತಿಲ್ಲದೇ ಹೋಗಿ ಬುಕ್ ಮಾಡಿ ಬಂದಿದ್ರು. ನಾನು ಬುಕ್ ಮಾಡಿದ್ದೀನಿ, ಅವರು ಬುಕ್ ಮಾಡಿದ್ದಾರೆ. ಸೊ ಆ ಥರ ಆಯಿತು. ಸೊ ಅವ್ರಿಗೆ ಸರ್ಪ್ರೈಸ್ ಎಲ್ಲ ಮಾಡೋಷ್ಟು ಕಷ್ಟ. ಆ್ಯಂಡ್ ರೆಸಾರ್ಟಲ್ಲಿ ಇದಿತ್ತು, ಏನಪ್ಪ ಅದು ಕ್ಯಾಂಡಲ್ ಡಿನ್ನರ್ ಇತ್ತು. ಐ ಥಾಟ್ ಆಫ್ ಅದನ್ನು ಮಾಡ್ಸೋಣ ಚೆನ್ನಾಗಿರುತ್ತೆ ಅಂತ. ಬಟ್ ಬಿರಿ ಮಳೆ, ಸೊ ಅದು ಫ್ಲಾಪ್. ಓ ನನಗೆ ಇಷ್ಟ ಆಗೋದು. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಯೂಶಲಿ ಡೆಕೋರೇಷನ್ ಎಲ್ಲ ಮಾಡ್ಕೊಂಡ್ಬಿಡ್ತಾ ಇದ್ವಿ, ಆದರೆ ಇವ್ನಿಗೆ ಅದೆಲ್ಲ ಇಷ್ಟನೇ ಇಲ್ಲ. ಸೊ ಹಿಂಗಿರ್ಬೇಕಾದ್ರೆ ಅವ್ರಿಗೆ ಆ ಥರ ಎಲ್ಲ ಮಾಡಿದ್ರೆ ಅಂದ್ರೆ ಶಟ್ ಮುಜುಗರ ಆಗುತ್ತೆ. ಸೊ ನಂಗೆ ಅದು ಇಷ್ಟ ಇಲ್ಲ. ಅದಕ್ಕೆ ಯಾವಾಗಲೂ ಈ ಥರ ಸಿಂಪಲಾಗಿ ಏನಾದರೂ ಮಾಡ್ತೀನಿ. ಲಾಸ್ಟ್ ಟೈಮ್ ಯೂನಿಕ್ ಆಗಿ ಕೇಕ್ ಡಿಸೈನ್ ಮಾಡಿಸಿದ್ದೆ. ಇಲ್ಲಿ ಪ್ಲಗ್ ಪಾಯಿಂಟೇ ಇಲ್ಲ, ಅದೊಂದು ಬೇರೆ ಪ್ರಾಬ್ಲಮ್. ಓಕೆ, ಐ ಥಿಂಕ್ ಲೆಂತ್ ಇದೆ, ಸೊ ನಾನು ಅಲ್ಲಿಂದ ತಗೋಬೋದು. ನೋಡ ಹೆಂಗೆ ಬರುತ್ತೆ. ತಲೆಯಲ್ಲಿ ಏನೋ ಒಂದು ಸ್ವಲ್ಪ ಐಡಿಯಾ ಇದೆ, ಬಟ್ ನಾಟ್ ಶ್ಯೂರ್ ಯಾವ ಥರ ವರ್ಕ್ ಆಗುತ್ತೆ. ಬ್ಯಾಂಗ್ಳೂರ್ ಸಿಟಿ ಮಧ್ಯೆ ಆಗಿದೆ, ನಮ್ಮನೆ ಹತ್ರ ಎಲ್ಲ ಅಷ್ಟು ಮಳೆ ಇಲ್ಲ. ಬಟ್ ನಾವು ಹೋಗಿದ್ದು ರೆಸಾರ್ಟ್ ಪ್ಲೇಸಲ್ಲಂತೂ
ಡೈಲಿ ಕಂಟಿನ್ಯೂಸ್ ಒಂದೊಂದು ಆಲ್ಮೋಸ್ಟ್ 3 hours ಮಳೆ ಬಂದಿದೆ. ಸಿಟಿ ಕಡೆ ಮಳೆ ಆಗಿದೆ. ಆಗ್ತಿಲ್ಲ. ನಮ್ ಚಾಕಿ ನೋಡಿದ್ರೆ ಫುಲ್ ಡಮ್ ಮಾಡ್ಬಿಡ್ತು. ಮತ್ತೆ ಅವ್ನಿಗೇನು ಗೊತ್ತಾ, ಕಾಯೋ ಪೇಷನ್ಸ್ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಆಯ್ತಾ ಆಯ್ತಾ ಅಂತ ಅಂದ್ಬಿಡ್ತಾರೆ. ಅದಕ್ಕೆ ಬೇಗ ಫಿನಿಶ್ ಅಪ್. ಕೇಕ್ ಈ ಥರ ಇದೆ. ನಾನು ಆಗಲೇ ಹೇಳ್ದಂಗೆ ಇದು ರೆಸಾರ್ಟ್ ಅವ್ರು ಕೊಟ್ಟಿದ್ದು. ಸೊ ಮತ್ತೆ ಈಗ ಆಲ್ರೆಡಿ ಸಖತ್ ಸ್ವೀಟ್ಸ್ ಎಲ್ಲ ತಿನ್ಬಿಟ್ಟಿದ್ದೀವಿ. ನನ್ನ ಮನೇಲೂ ಕೂಡ ಜಾಮೂನ್ ಎಲ್ಲ ಮಾಡಿದ್ರು. ಸೊ ಕೇಕ್ ಎಲ್ಲ ತಂದರೆ ಎಕ್ಸ್ಟ್ರಾ ನಮ್ಮ ಬಾಸ್ ಬಂದರು. ಸುಮ್ಮನೆ ಇದಾಗುತ್ತೆ ಅಂತ ನಾನು ಜಸ್ಟ್ ಡೋನಟ್ ಆರ್ಡರ್ ಮಾಡಿದೆ. ನನಗೆ ಡೋನಟ್ ಅಂದರೆ ವೆರಿ ಇಷ್ಟ. ಚಾಕಿ ಕಂಪ್ಲೀಟ್ ಫ್ಲೇವರ್ಸ್ ಇದೆ. ಬಲೂನ್ ನೋಡಿ ಚಾಕಿ. ಓಕೆ, ಈ ಥರ ಇದೆ. ಇದನ್ನ ಒಂದು ಬ್ಯಾಗ್ ಮೇಲೆ ಇಡಬೇಕು. ಪ್ರತಿಯೊಬ್ರು ಫ್ರೆಂಡ್ಸ್ದು ಕೂಡ ಯೂನಿಕ್ ಆಗಿರ್ಬೇಕು ಬರ್ಡೇ ಅಂತ ಸೆಲೆಬ್ರೇಟ್ ಮಾಡ್ತಿದ್ವಿ. ಟ್ರಿಪ್ ಹೋಗ್ತಾ ಇದ್ವಿ, ಆ ಥರ. ಆಯ್ತು, ಬಟ್ಟೆ ಅಲ್ಲೇ ಇಲ್ವಾ? ಹೇಳ್ತೀನಿರೋ. ಗೊತ್ತಾಯ್ತಾ? ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು. ಆಯ್ತಾ 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 ಅಂತ. ಇದೆಲ್ಲ ಬಾಸ್ಗೆ ಕ್ಯೂರಿಯಾಸಿಟಿ ಇದು ಮಾಡೋಂಗಿಲ್ಲ. ಐ ಥಿಂಕ್ ಲೈಟ್ ಆಫ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡೋಣ. ಹ್ಯಾಪಿ ಬರ್ಡೇ ಟ್ಯಾಗ್ ಬೇಡ ಅಂದ್ಕೊಂಡೆ, ಬಟ್ ಹಾಕಿದ್ರೆ ಖಾಲಿ ಇರೋದು ಕನ್ಫರ್ಮ್ ಆಗುತ್ತೆ, ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ರೆಡಿ ಮಾಡ್ತೀನಿ. ಇದು ಪೋಣಿಸೋದೇ ಇರೋದು ಇವಾಗ ಹಬ್ಬ. ಸ್ಪೆಲ್ಲಿಂಗ್ ಕನ್ಫ್ಯೂಷನ್ ಆಗ್ತೈತೆ ನನಗೆ. ಸಿಟ್ ಡೌನ್ ಚಾಕಿ, ಸಿಟ್ ಡೌನ್. BIRTH. ಓಕೆ, ಅರ್ಜೆಂಟ್ಗೆ ಸ್ಪೆಲ್ಲಿಂಗ್ಗೆ ಹೊಡಿತಾ ಇಲ್ಲ. ಜುಜಿ, ವಾಟ್ ಜುಜಿ, ವಾಟ್ ಯು ವಾಂಟ್? ಆ್ಯಕ್ಚುಲಿ ಎಸ್, ಯಾಕಂದ್ರೆ ಹ್ಯಾಪಿ ಹಾಕಿದ್ರೆ ನಾವು ಇಲ್ಲಿ ಸ್ಪೇಸೇ ಇಲ್ಲ, ಇಲ್ಲೇ ಹಾಕ್ತೀರಾ. ನಾನು ಇಲ್ಲೇ ಹಾಕ್ಬೇಕು ಅನ್ಕೊಟ್ರೋದು, ಯಾಕಂದ್ರೆ ಗೋಡೆ ಎಲ್ಲ ಲೈಕ್ ವಿ ವಾಂಟ್ ಸ್ಟಿಕ್. ಇದನ್ನ ಹೇಗೆ ನಿಲ್ಲಿಸ್ಲಿ? ಇದನ್ನ ಬೇಕಾರೆ ಈ ವೈರಿ ಕಟ್ಬಿಡೋಣ ಅಲ್ಲ ಬಂಗಾರಿ. ಫೈನಲ್ ಆಗಿ ಹೇಗಿದೆ ಅಂತ ತೋರಿಸ್ತೀನಿ. ಸಿಂಪಲ್ ಆಗಿ ಈ ಥರ ಡಿಸೈನ್. ಏನು ಎಕ್ಸ್ಪೆಕ್ಟೇಷನ್ ಇರ್ಬೋದು ಶ್ರೀ? ನಮ್ಗೇನು ಎಕ್ಸ್ಪೆಕ್ಟೇಷನ್ ಇರಲ್ಲ. ಆಯ್ತಾಯ್ತು. ಓಕೆ, ಚೆನ್ನಾಗಿ ಮಾಡಿದ್ಯಾ ಕಣೆ. ಚೆನ್ನಾಗಿದ್ಯಾ? ಎಸ್, ಥ್ಯಾಂಕ್ ಯು. ಕೂತ್ಕೊಳ್ಳಿ. ಈಗಿತ್ತು ಸಿಂಪಲ್ ಆಗಿ ನಮ್ಮ ಬರ್ಡೇ ಸೆಲೆಬ್ರೇಷನ್. ಆ್ಯಂಡ್ 4 days ನಾವು ಇಲ್ಲಿದ್ದ ಕಾರಣ ಚಾಕಿ ಲೈಕ್ ತುಂಬ ಮಿಸ್ ಮಾಡ್ಕೊಂಡಿದ್ದಾನೆ ಶ್ರೀನ. ಅವನ್ನ ಬಿಟ್ಟು ಹೋಗ್ತಲೇ ಇರಲಿಲ್ಲ. ಅವತ್ತು ಹೋಲ್ ನೈಟ್ ಇದೇ ಥರ ಅವನ ಮೇಲೆ ಮಲ್ಕೊಂಡು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದ. ಸೊ ಅದಕ್ಕೆ ಸ್ವಲ್ಪ ವೀಡಿಯೋಸ್ನ ತೆಗೆದಿಟ್ಕೊಂಡಿದ್ದೆ. ಸೊ ಪ್ರಾಣಿಗಳು ಹೀಗೆ ಅಲ್ವಾ, ನಮ್ಮನ್ನು ಎಷ್ಟು ಹಚ್ಕೊಂಡ್ಬಿಡ್ತವೆ ಅಂತ. ಆ್ಯಂಡ್ ನಮ್ಮ ಡೇನ ಒಂದು ಸೀರೀಸ್ ನೋಡ್ತಾ ಎಂಡ್ ಮಾಡಿದೆ.
ಸೊ ಮಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಗೆ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ವಿಶ್ ಮಾಡಿದ್ರಿ, ಎಲ್ಲರಿಗೂ ಶ್ರೀ ಕಡೆಯಿಂದ ಹಾಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಸಿ ಯು ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.